ನಾ ಎಲ್ಲ ಕಡೆ ನೋಡಾಕತ್ತೀನಿ, ಪ್ರತಿಯೊಬ್ಬ ರೈತರ ಜಮೀನಿನಲ್ಲಿ ಕಬ್ಬು ಎಷ್ಟೇ ತಿಂಗಳದಿರಲಿ ಅದು ಎಲ್ಲಾನು ಈ ಟೈಮಿಗೆ ಗರಿ ತೆಗೆದು ಬಿಟ್ಟಾವ. ಗರಿ ತೆಗಿತು ಅಂತಂದ್ರೆ ಇನ್ಮೇಲೆ ಏನು ಮಾಡ್ತದ, ಕಬ್ಬು ಬೆಳವಣಿಗೆ ನಿಂತು ಬಿಡ್ತದ. ಈಗ ನಮಸ್ಕಾರ ರೀ, ನಾ ವೀರೇಶ್ ಮನಗೋಳಿ. ಈ ವರ್ಷ ಕಬ್ಬು ಬೆಳೆಗಾರರೆಲ್ಲರೂ ಗಾಬರಿ ಆಗುವಂಥ ಒಂದು ನೈಸರ್ಗಿಕ ಪ್ರಕ್ರಿಯೆ ನಡೆದು ಬಿಟ್ಟದ. ಏನಾಗ್ಯದ ಇಲ್ಲಿ ನೋಡ್ರಿ, ನನ್ನ ತೋಟದಾಗ ನನ್ನ ಹಿಂದೆ ಕಾಣಿಸ್ತದ 91010 ವೆರೈಟಿ ಕಬ್ಬಿದು. ನಾನು ಸಂಪೂರ್ಣವಾಗಿ ನನ್ನ ತೋಟದಲ್ಲಿರುವಂಥ ಎಲ್ಲ ಕಬ್ಬನ್ನು ಸಾವಯವ ಬೆಲ್ಲ ಮಾಡಬೇಕು ಅಂತ ಹೇಳಿ ಹಂತ ಹಂತವಾಗಿ ನಾನು ಕಬ್ಬನ್ನು ಹಚ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ 91010 ಪೂರ್ತಿ ಗರಿ ತೆಗೆದುಬಿಟ್ಟದ. ಈಗ ಓಕೆ, ಇದು ಅಲ್ಪಾವಧಿ ಬೆಳೆ ಅದ, ಇದಕ್ಕೆ ಆಲ್ರೆಡಿ 1 ವರ್ಷ ಆಯ್ತು ನಾವು ಕಟಾವು ಸ್ಟಾರ್ಟ್ ಮಾಡೀವಿ, ಇದು ತೆಗಿಲಿ. ಓಕೆ, ಆಮೇಲೆ ಇದು 10,001 ಇದನ್ನು ನಾವು ಆಲ್ರೆಡಿ ಕಟಾವು ನಡೆಸೀವಿ, ಇದನ್ನು ನಾವು ಬೆಲ್ಲ ಮಾಡಾಕತ್ತೀವಿ. ಇದು ಅಲ್ಲಲ್ಲಿ ಗರಿ ತೆಗದದ. ಇವೆರಡಕ್ಕೂ 1 ವರ್ಷ ಆಯಿತು. ಅಲ್ಪಾವಧಿ ಬೆಳೆಗಳು 1 ವರ್ಷ ಆಯಿತು ಅಂತಂದ್ರೆ ಗರಿ ತೆಗಿತಾವು, ಅದನ್ನು ನಾವು ಒಪ್ಪತ್ತೀನಿ. ಆದ್ರೆ 86-032 ಆ ಕಡೆ ಹಚ್ಚಿನಿ, ಅದು ಗರಿ ತೆಗಿಯೋದಿಲ್ಲ ಅಂತ ಹೇಳಿದ್ರು. ಸುಮಾರು ವರ್ಷದಿಂದ ಗರಿನೂ ತೆಗ್ದಿರ್ಲಿಲ್ಲ, ಅದು 14 ತಿಂಗಳು ದಾಟಿದ ಮೇಲೆ ಗರಿ ತೆಗಿತದ. ಆದ್ರೆ ಅಲ್ಲಿ ಒಂದು ಪ್ಲಾಟ್ ಕಾಣುತ್ತದೆ ನೋಡ್ರಿ, ಅದು 86-032. ಅದನ್ನು ನಾನು ಮಾರ್ಚಲ್ಲಿ ನಾಟಿ ಮಾಡೀನಿ. ಮಾರ್ಚಲ್ಲಿ ನಾಟಿ ಮಾಡಿದ್ರೆ ಅದು ಈಗೇ ಗರಿ ತೆಗೆದು ಬಿಟ್ಟದ. ನಾ ಎಲ್ಲ ಕಡೆ ನೋಡಾಕತ್ತೀನಿ, ಪ್ರತಿಯೊಬ್ಬ ರೈತರ ಜಮೀನಿನಲ್ಲಿ ಕಬ್ಬು ಎಷ್ಟೇ ತಿಂಗಳದಿರಲಿ ಅದು ಎಲ್ಲಾನು ಈ ಟೈಮಿಗೆ ಗರಿ ತೆಗೆದು ಬಿಟ್ಟಾವ. ಗರಿ ತೆಗಿತು ಅಂತಂದ್ರೆ ಇನ್ಮೇಲೆ ಏನು ಮಾಡ್ತದ, ಕಬ್ಬು ಬೆಳವಣಿಗೆ ನಿಂತು ಬಿಡ್ತದ. ಈಗ ಆ ಕಬ್ಬು ನಮ್ದು ಎಲ್ಲ ಸೇರಿ 8 ತಿಂಗಳಾಯ್ತು. 8 ತಿಂಗಳಲ್ಲೇ ಅಲ್ಲಲ್ಲೇ ಹೂ ತೆಗಿತು ಅಂತಂದ್ರೆ ಇನ್ನು ಬೆಳವಣಿಗೆ ನಿಂತು ಅಂತಂದ್ರೆ ಮುಂದಿನ ಪರಿಸ್ಥಿತಿ ಹೆಂಗ? ಈ ಸದ್ದ ನಾವು ಗಾಣ ಮಾಡಬೇಕು ಅಂತಂದ್ರೆ ಪೂರ್ತಿ ಚಳಿ ಆಗಿರುವಂಥ ವಾತಾವರಣ, ಸಿಪ್ಪೆ ಸರಿಯಾಗಿ ಒಣಗ್ತಾ ಇಲ್ಲ, ಪೂರ್ತಿ ಹಿಡ್ದದ. ಹಿಂಗಾಗಿ ಗಾಣ ಸರಿಯಾಗಿ ಮಾಡ್ಲಿಕ್ಕತ್ತಿಲ್ಲ ಅಂಥೇಳಿ ನಾವು ನಡು ಗ್ಯಾಪ್ ಮಾಡ್ಲಿಕ್ಕತ್ತೀವಿ. ಪ್ಲಸ್ ಆಳಿನ ತೊಂದರೆ. ಬ್ಯಾಸಗಿ ಒಳಗೆ ಗಾಣ ಚಲೋತ್ನಾಗೆ ಮಾಡ್ಕೋಬೇಕಂತ ಹೇಳಿ ಕಿಸಿಂದ ನಾವು ಬ್ಯಾಸಗಿ ಒಳಗೆ ಕಬ್ಬು ಬರಲಿ ಅಂತೇಳಿ ಹಚ್ಚಿದ್ವಿ. ಆ ಕಬ್ಬು ಈಗ ಗರಿ ತಕ್ಕೊಂಡು ನಿಂತು ಅಂತಂತಂದ್ರೆ ಬೆಲ್ಲ ಮಾಡೋದು ಹೆಂಗ? ಆಮೇಲೆ ಬೆಲ್ಲದ ಒಂದು ಕಡೆ ಇರಲಿ, ಉಳಿದ ರೈತರೆಲ್ಲರೂ 6 ತಿಂಗಳು 7 ತಿಂಗಳ ಕಬ್ಬಿಗೆನೆ ಗರಿ ತಕ್ಕೊಂಡು ನಿಂತು ಬಿಟ್ಟದ. ಇದಕ್ಕೆ ಸಮಸ್ಯೆ ಆದರೂ ಏನು? ಈ ವರ್ಷ 2025 ಯಾಕೆ ಹಿಂಗಾತು? ದಯವಿಟ್ಟು ಯಾರಾದರೂ ಗೊತ್ತಿದ್ದವರು, ಕಬ್ಬಿನ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದವರು, ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡವ್ರು ಯಾರು ಇದ್ರೆ, ಯಾಕೆ ಇಷ್ಟು ಬೇಗನೆ ಎಲ್ಲ ಕಬ್ಬುಗಳು ಗರಿ ತೆಗಿಲಿಕ್ಕತ್ತಾವ? ದಯವಿಟ್ಟು ಉತ್ತರ ಕೊಡ್ರಿಪ್ಪ ಪ್ಲೀಸ್. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರಿವರ್ತಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.